ಜಿನ್ನಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ. ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಖಾತೆ ಜಾಗ ಇದ್ದವರಿಗೆ ಬಗರ್ ಮಂಜೂರಾತಿ ಇಲ್ಲ, ಸರ್ಕಾರದ ಕಾಯ್ದೆಯ ಬಾಣಬಿಡಿ ಎಂದು ತಹಶೀಲ್ದಾರ್ಗೆ ತಾಕೀತು ಮಾಡಿದ ಶಾಸಕ ಬೇಳೂರು. ಕಾರ್ಮಿಕರಿಗೆ ಪ್ರಯೋಜನಕ್ಕೆ ಬಾರದ ಸಂಚಾರಿ ಆರೋಗ್ಯ ಘಟಕ, ಕಾರ್ಮಿಕ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಾರ್ಮಿಕ ಮುಖಂಡ ಕೆ. ಸಿದ್ದಪ್ಪ ಗರಂ. ಉರ್ದು ಶಾಲೆಗೆ ಬರವಾದ ಮರುಮೌಲ್ಯಮಾಪನ, ಸತತ 8ನೇ ಬಾರಿಗೆ 100% ಫಲಿತಾಂಶ, ಸಂತಸ ಹಂಚಿಕೊಂಡ ದತ್ತಾತ್ರೇಯ ಭಟ್. ಈಗ ಸುದ್ದಿಯ ವಿವರ. ಖಾತೆ ಜಾಗ ಹೊಂದಿರುವವರಿಗೆ ಬಗರ್ ಹುಕುಂ ಕೊಡಬೇಡಿ, ಅಂತಹ ಪ್ರಕರಣವಿದ್ದಲ್ಲಿ ತಕ್ಷಣ ವಜಾಗೊಳಿಸಿ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಹಶೀಲ್ದಾರ್ಗೆ ಸೂಚನೆ ನೀಡಿದ್ದಾರೆ. ಸಾಗರದ ಪ್ರವಾಸಿ ಮಂದಿರದಲ್ಲಿ ಗುರುವಾರ ಗ್ರಾಮ ಲೆಕ್ಕಿಗರಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಸಭೆ ನಡೆಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಚಂದ್ರಶೇಖರ್ ನಾಯ್ಕ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶಿವಪ್ರಕಾಶ್, ಸರ್ವೆ ಇಲಾಖೆಯ ಜಗನ್ನಾಥ್, ಶಾಂತಮೂರ್ತಿ, ಕೆ. ಹೊಳೆಯಪ್ಪ ಇನ್ನಿತರರು ಹಾಜರಿದ್ದರು. ಬಹಳ ಜನ ನಮಗೆ ಅರ್ಜಿ ಕೊಟ್ಟಿದ್ರು, ನಮ್ಮ ಮನೆಗೂ ಬಂದಿದ್ರು, ಹೋಟೆಲೆಲ್ಲ ಹೇಳ್ತಾ ಇದ್ರು. ಪಾಪ ಅವರಿಗೆ ಒಂದು ಜೀವನಕ್ಕೆ ಏನಾದ್ರು ಆಧಾರ ಆಗಲಿ ಅಂತ ಹೇಳಿ ಅವರು ಖುಷಿಯಾಗಿ ಓಡಾಡಬೇಕು, ಅಲ್ಲಿ ಹೋಗ್ಬೇಕಂತ ಹೇಳಿ ಇವತ್ತು 10 ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಗ್ರಾಂಟ್. ಎರಡನೇದು, ನಮ್ಮ ವಿಎಗಳಿಗೆ ಹಿಂದೆ ಸರಿ ನಮಗೆಲ್ಲ ಕೆಲವರೆಲ್ಲ ಹೇಳ್ತಿದ್ರು, ಸರ್ ಲ್ಯಾಪ್ಟಾಪ್ ಕೊಡ್ತೀವಿ ಅಂತ ಕೇಳ್ತಾ ಇದ್ರು. ಲ್ಯಾಪ್ಟಾಪ್ ಅಲ್ಲಿ ಏನು ಕೊಡ್ತೀವಿ ಸದ್ಯಕ್ಕಾಗತ್ತೆ ನೋಡಪ್ಪ, ಸರ್ಕಾರದಲ್ಲಿ ಅಂತಿದ್ದೆ, ಅಷ್ಟರೊಳಗೆ ಸರ್ಕಾರನೇ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ರಾಜ್ಯ ಸರ್ಕಾರದ ಇವತ್ತಿನ ಎಷ್ಟೇ ಬಯಸಿದ್ರು ಇಡೀ ರಾಜ್ಯದ ಎಲ್ಲ ವಿಎಗಳಿಗೆ ವಿಶೇಷವಾದಂಥ ಒಂದು ಲ್ಯಾಪ್ಟಾಪ್ ಅನ್ನು ಕಟ್ಟಿದ್ರು. ಅದರಿಂದ ಏನಂತಂದರೆ ಇವರು ಎಲ್ಲಿ ಬೇಕಾದ್ರೂ ತೆಗೆದುಕೊಂಡು ಹೋಗ್ಬೇಕು. ಮುಂಚೆ ಆದರೆ ಕಂಪ್ಯೂಟರ್ ಇರ್ತಿತ್ತು, ಅಲ್ಲೇ ಹೋಗಿ ಮಾಡಬೇಕಾಗಿತ್ತು. ಈಗ ತಕ್ಷಣ ಅಲ್ಲಿ ಎಲ್ಲಿ ಬೇಕು ಅಲ್ಲಿ ತಗೊಂಡೋಗಿ ತಮ್ಮ ವ್ಯಾಪ್ತಿಯಲ್ಲಿ ಏನೇನಾಗಿದೆ ಅದನ್ನೆಲ್ಲ ರಿಪೋರ್ಟ್ ಮಾಡ್ಕೋಬೋದು ಅಂತ ಅವಕಾಶ ಇರುತ್ತೆ. ಅದರಿಂದ ಸಾರ್ವಜನಿಕರು ಅಲ್ಲೇ ಬಂದು ಅಲಿಯೋದು ಬಹಳ ಕಮ್ಮಿ ಆಗುತ್ತೆ ಮತ್ತು ಕೆಲಸ ಬೇಗ ಆಗುತ್ತೆ ಅನ್ನೋ ಉದ್ದೇಶ ಇದರಿಂದ ಆಯಿತು. ಮೂರನೇದು, ನಾನು ವಿಎ ಮತ್ತು ಪಿಡಿಗಳನ್ನ ಕರೆದಿರೋದು ಕೆಲವು ಭೂಮಿ ಒತ್ತುವರಿಯನ್ನು ಮಾಡ್ತಾ ಇರೋದನ್ನ ಇವತ್ತು ಬೆಳಗ್ಗೆ ತಹಶೀಲ್ದಾರ್ ದಿವಸ ನಾನು ಹೇಳಿದ್ದೀನಿ. ಅದರ ನೇತೃತ್ವವನ್ನು ತಹಶೀಲ್ದಾರೇ ಒಪ್ಪಬೇಕು, ಅವರ ವಿಎಗಳು ಏನಿದೆ ಅವರೆಲ್ಲರೂ ಬಂದ್ ಮಾಡಬೇಕಂತ ಹೇಳಿದ್ದೀನಿ. ಯಾಕಂದ್ರೆ ಸುಮ್ಮನೆ ಮತ್ತೆ ಕೆಲವೊಂದು ಕೀಳೋದೆಲ್ಲ ಇದೆ. ಇವತ್ತು ಯಾರೋ ಎಸಿಗೆಲ್ಲ ಮನೆ ಕೊಟ್ಟಾರಂತ ನಾನು ಕೇಳಿದೆ. ಇವತ್ತು ಯಾರೋ ವಿರೋಧ ಪಕ್ಷದವರೆಲ್ಲ ಎಸಿ ಮನೆ ಕೊಟ್ಟಾರ. ಅವನಿಗೆ ಎಷ್ಟೇ ನಾವು ವಾರ್ನಿಂಗ್ ಕೊಟ್ಟು ಅವನಿಗೆ ಗಿಫ್ಟ್ ಮಾಡಿ ಒಂದ್ಸರಿ ಕಿತ್ತಾಕ್ ಬಂದು ಆಮೇಲೆ ಮತ್ತೆ ಬಂದು ಅಲ್ಲಿ ನಟ್ರೆ ಅವನು ಈಗಾಗಲೇ 6 ಎಕರೆ ಜಮೀನಿದೆ, ಪಕ್ಕದಲ್ಲಿ ಬಗರ್ಕಂ ಇದೆ, ಇನ್ನೂ ಅವನ ಆಸೆ ಬೇಕು, 1.5 ಎಕರೆ ಅಂದ್ರೆ ಎಷ್ಟು ಕೊಡ್ತಾರೆ ಹೇಳಿ ಅವನಿಗೆ. ಕೇಳಿದ್ರೆ ನಾವು ಪೂಜೆ ಮಾಡ್ಬೇಕಂತ ಕಾಣ್ತದೆ ಬಹುಶಃ ಅವನಿಗೆ. ಒಬ್ಬ ಮನುಷ್ಯನಿಗೆ ಎಷ್ಟು ಕೊಡ್ತಾರೆ ಹಾಗಾದ್ರೆ? ಅವನಿಗೆ ಖಾತೆ 6 ಎಕರೆ ಇದೆ, ಬಗರ್ಕಂ ತಗೊಂಡಿದ್ದಾನೆ, 2 ಎಕರೆ ಬಗರ್ಕಂ ತಗೊಂಡಿದ್ದಾನೆ. ಒಂದು ಕೆಲಸ ಮಾಡಿದ್ರೆ ನೀವು ಖಾತೆ ಜಾಗ ಇದ್ರೆ ಬಗರ್ಕಂ ಕೊಡಕ್ ಬರಲ್ಲ, ರದ್ದುಗೊಳಿಸ್ತಾರೆ. ಮಾಡ್ಬೋದಲ್ರಿ? ಖಾತೆ ತಗೊಂಡ್ರೆ ಬಗರ್ಕಂ ಕೊಡಕ್ ಬರಲ್ಲ, ಖಾತೆ ಜಮೀನಿದ್ದಾರೆ ಬಗರ್ಕಂ ಕೊಡಕ್ ಬರ್ತಾರೆ ಅವರೇ ಬರಲ್ಲಂತಾನೆ. ಮತ್ತೆ ರದ್ದುಗೊಳಿಸಿ ಅದನ್ನ ಅವ್ರಿಗೆ ಯಾವಾಗ ಗೊತ್ತಾಗಲ್ಲ ಅವರಿಗೆ. ಆ ಕಾಮನ್ ರಾಮಪ್ಪ ಬರೋರು ರಸ್ತೆ ಮಾಡಕ್ ಬಿಟ್ಕೊಟ್ಟಿಲ್ಲಲ್ಲ, ಅವನಿಗೆ ಖಾತೆ ಇದೆ, ಆದ್ರೂ ಬಗರ್ಕಂ ಕೊಟ್ಟಿದ್ದಾರೆ ಅವರು. ಅವನಿಗೆ ರದ್ದು ಮಾಡ್ಬೋದು, ಅವ್ನು ಕಾಯ್ದೆ ಮಾಡ್ತಾನೆ. ಒಂದು ಹೊತ್ತಲ್ಲಿ ಜಾಗ ಬಿಡಕ್ಕೆ ಅಷ್ಟು ಆಯ್ತು. ವಜಾ ಮಾಡಿ ನಾವೀಗ ಜಾತಿಗಳು ತಗ್ಸ್ಲೇಬೇಕಾಗುತ್ತೆ. ಹೆಚ್ಚುವರಿ ಇರೋದನ್ನ ತಗ್ಸಿದ್ದಾರೆ. ಭೂ ಕಳ್ಳತನದಂತ ಹೇಳ್ಬಿಟ್ಟು ಈಗ ಹಾಕಲಿಕ್ಕೆ ಅವಕಾಶ ಇದೆ. ಈಗ ಸರ್ಕಾರ ಆದೇಶ ಮಾಡಿದೆ. ಅದನ್ನ ನಾ ತಹಶೀಲ್ದಾರ್ಗೆ ಹೇಳಿದ್ದೀನಿ, ಆ ಬಾಣ ಬಿಡ್ರಿ ಅಂತ ಅವ್ರಿಗೆ ಹೇಳ್ತಾ ಇದ್ದೀವಿ. ಅವ್ರು ಇನ್ನೂ ಬಾಣ ಬಿಡ್ತಾರೇ ಇಲ್ಲ. ಬಾಣ ಬಿಡ್ರಿ, ಅದು ಬಿಡಿ, ಅವ್ರ ಮೇಲೆ ಬಿಡ್ಬೇಕು ಈಗ. ಯಾಕಂದ್ರೆ ನಮಗೆ ನೋಡಿ, ಈಗ ಮೊರಾರ್ಜಿ ದೇಸಾಯಿ ಶಾಲೆ ಬಂದ್ರೆ ನಮಗಿಲ್ಲ, ಅಂಬೇಡ್ಕರ್ ಶಾಲೆ ಬಂದ್ರೆ ಇವತ್ತು ನಮಗೆ ಜಾಗ ಇಲ್ಲ. ಇವತ್ತು ಹೊಸನಗರದಲ್ಲಿ ಇವತ್ತು ಮೊರಾರ್ಜಿ ದೇಸಾಯಿ ಶಾಲೆ ಬಂದಿದೆ, ಇವತ್ತಿಗೂ ನಮಗೆ ಜಾಗ ಕೊಡಕ್ಕಾಗ್ತಾ ಇಲ್ಲ. ಇವತ್ತು ಜಾಗ ಇಲ್ಲ, ಸರ್ಕಾರದ ಜಾಗ ಇಲ್ಲ. ಆ ಪರಿಸ್ಥಿತಿ ಇವತ್ತಿದೆ. ನಮಗೆ 25 ಕೋಟಿ ರೂಪಾಯಿ ವಾಪಸ್ ಹೋಗುತ್ತೆ, ಕೊಟ್ಟಿಲ್ಲ ಅಂತ ಹೇಳಿ. ಇವತ್ತು ಹೊಸನಗರದಲ್ಲಿ ಇವತ್ತು ರೆವಿನ್ಯೂ ಜಾಗ ನಮಗೆ ಎಲ್ಲೂ ಸಿಗ್ತಾ ಇದೆ ಪರಿಸ್ಥಿತಿ.
ಮುಂದೆ ನಾವು ಅಂದ್ರೆ ಸರ್ಕಾರದ ಬಿಲ್ಡಿಂಗ್, ಸರ್ಕಾರದ ಕೆಲವು ಆಫೀಸ್ಗಳನ್ನು ನಾವು ಏನ್ ಮಾಡಬೇಕಾಗುತ್ತೆ. ಅದರಿಂದ ಇದು ಬಹಳ ಸಮಸ್ಯೆ ಆಗಿದೆ. ಅದನ್ನ ರದ್ದುಗೊಳಿಸೋದಕ್ಕೋಸ್ಕರ ಕಟ್ಟುನಿಟ್ಟಾಗಿ ಎಲ್ಲ ನಮ್ಮ PDOಗಳಿಗೆ ಮತ್ತು ರೆವಿನ್ಯೂ ಎಲ್ಲ ಆಫೀಸರ್ಗಳು ಹೇಳಿದ್ದೀನಿ. ಯಾವುದೇ ಮುಂದುವರೆದ ಭಾಗವಾಗಿ ಹಾಕಿ ಕೊಡಬೇಡಿ ಅಂತ ಸಹ ನಾನು ಹೇಳಿದ್ದೀನಿ, ಅವರಿಗೆ ಇದು ಮಾಡಿದ್ದೀನಿ. ಅದ್ರ ಜೊತೆಗೆ ಮಳೆಗಾಲ ಬಂದಿರೋದ್ರಿಂದ ಮಳೆ ಹಾನಿಯಲ್ಲಿ ಮನೆಗಳು ಹಾಳಾಗುವಂಥದ್ದು, ಮತ್ತೆ ಜಮೀನು ಹಾಳಾಗುವಂಥದ್ದು, ಕೊಟ್ಟಿಗೆ ಬಿದ್ದು ಹೋಗುವಂಥದ್ದು, ಜಾನುವಾರುಗಳು ಇದಾದಂಥ ಸಂದರ್ಭದಲ್ಲಿ ಒಂದಿಷ್ಟು ಪರಿಹಾರ ಈ ಮಳೆಯಲ್ಲೇ ಇದಾಗಿದೆ. ಮುಂದೆ ಬರುವಂಥ ಜೂನ್ನಲ್ಲಿ ಎಚ್ಚರಿಕೆಯಲ್ಲಿ ಇರಬೇಕು ಅನ್ನೋದಕ್ಕೆ ಅವರಿಗೆ. ಕಾರ್ಮಿಕರಿಗೆ ಮಾಹಿತಿ ನೀಡದೆ ಆರೋಗ್ಯ ಘಟಕವನ್ನು ತಂದು ನಿಲ್ಲಿಸಿ ವಾಪಸ್ ಒಯ್ಯಲಾಗುತ್ತಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಸಂಘಟಿತ ಕಾರ್ಮಿಕ ಘಟಕದ ಅಧ್ಯಕ್ಷ ಕೆ ಸಿದ್ದಪ್ಪ ದೂರಿದ್ದಾರೆ. ಸಾಗರದ JP ನಗರದಲ್ಲಿ ಶುಕ್ರವಾರ ಕಾರ್ಮಿಕರಿಗೆ ಮಾಹಿತಿ ನೀಡದೆ ತಂದು ನಿಲ್ಲಿಸಿ ಸಮಯ ವ್ಯರ್ಥ ಮಾಡುತ್ತಿದ್ದ ಸಂಚಾರಿ ಆರೋಗ್ಯ ಘಟಕದ ಎದುರು ಪ್ರತಿಭಟನೆ ನಡೆಸಿ ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡು ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಮೊಹಮ್ಮದ್ ಇಲಿಯಾಸ್, ನಾಗರಾಜ್, ಚೌಡಪ್ಪ, ಸೋಮಶೇಖರ್, ದೇವರಾಜ್, ಶ್ರೀನಿವಾಸ್ ಶೆಟ್ಟಿ ಇನ್ನಿತರರು ಹಾಜರಿದ್ದರು. ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಮತ್ತು ಕರ್ನಾಟಕ ರಾಜ್ಯದ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಕಾಂಗ್ರೆಸ್ ಆಡಳಿತಕ್ಕೆ ಬಂದ ನಂತರದಲ್ಲಿ ಅತ್ಯಂತ ಉತ್ತಮವಾದಂಥ ಯೋಜನೆಗಳನ್ನು ಕಾರ್ಮಿಕರಿಗೆ, ಕಟ್ಟಡ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು ಮತ್ತು ಕೂಲಿ ಕಾರ್ಮಿಕರಿಗೆ ಒಂದು ಉತ್ತಮವಾದಂಥ ಯೋಜನೆಗಳನ್ನು ಜಾರಿಗೆ ತಂದಿದೆ. ಆದರೆ ಆ ಯೋಜನೆಯಲ್ಲಿ ಒಂದು ಪ್ರಮುಖವಾದಂಥ ಯೋಜನೆ ಅಂತ ಹೇಳಿದ್ರೆ ಒಂದು ಆರೋಗ್ಯ ತಪಾಸಣಾ ಯೋಜನೆ ಅಂತೇಳಿ, ಆರೋಗ್ಯವನ್ನು ಕಾಪಾಡ್ಕೊಳ್ತಕ್ಕಂಥ ಕಾರ್ಮಿಕರಿಗೆ ಆರೋಗ್ಯವನ್ನು ಕೊಡ್ತಕ್ಕಂಥ, ಆರೋಗ್ಯಕ್ಕೆ ತಪಾಸಣೆ ಮಾಡ್ತಕ್ಕಂಥ ಒಂದು ಯೋಜನೆ, ಅದು ಉತ್ತಮವಾದಂಥ ಯೋಜನೆ ಅಂತೇಳಿ ರೂಪಿಸ್ಕೊಂಡು ಇಡೀ ರಾಜ್ಯಾದ್ಯಂತ ಒಂದು ಸಂಚಾರಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಬೇಕಂತೇಳಿ ಅವರು ಸದನದಲ್ಲಿ ಚರ್ಚೆ ಮಾಡಿ ಅದು ತೀರ್ಮಾನ ತಗೊಂಡು ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಅದು ಸಮರ್ಪಕವಾಗಿ ಕಾರ್ಮಿಕರಿಗೆ ನಿಜವಾಗಲೂ ಬಡಾವಣೆಯಲ್ಲಿರ್ಬೋದು, ಅವರು ಗ್ರಾಮದಲ್ಲಿರ್ಬೋದು ಮತ್ತು ಯಾವುದೇ ಗ್ರಾಮ ಪಂಚಾಯತ್ಗಳಲ್ಲಿರ್ಬೋದು, ಇಲ್ಲಿ ಅವರ ನೇರವಾಗಿ ಅವರ ಮನೆ ಹತ್ರ ಹೋಗಿ ಅಥವಾ ಇಲ್ಲ ಅವರ ಗ್ರಾಮಕ್ಕೆ ಹೋಗಿ ಅವರನ್ನು ಕರೆಸಿ ಅವರಿಗೆ ತಪಾಸಣೆ ಮಾಡಿ ಅವರಿಗೆ ಆಗಿರ್ತಕ್ಕಂಥ ಸಮಸ್ಯೆಗಳಿಗೆ ಸ್ಪಂದಿಸುವ ಹಾಗೆ ನಂತರದಲ್ಲಿ ಅವರಿಗೆ ಔಷಧಿಗಳನ್ನು ಇದನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಸಂಚಾರಿ ತಪಾಸಣಾ ಒಂದು ಕಾರ್ಮಿಕ ಇಲಾಖೆಯ ಒಂದು ಯೋಜನೆ. ಇದು ಒಂದು ಪ್ರಮುಖವಾದ ಯೋಜನೆ. ಈ ಯೋಜನೆ ಏನಾಗಿದೆ ಅಂತ ಹೇಳಿದ್ರೆ, ಈಗ ಅದನ್ನು ಖಾಸಗಿಯವರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಅವರು ಖಾಸಗಿಯವರಿಗೆ ಗುತ್ತಿಗೆಯನ್ನು ಪಡ್ಕೊಂಡಿದ್ದಾರೆ. ಈ ಖಾಸಗಿ ಇಲಾಖೆಯವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆರೋಗ್ಯ ತಪಾಸಣೆ ಮಾಡ್ತೀವಿ ಅಂತೇಳಿ ವಾಹನಗಳನ್ನು ಆಯಾ ಒಂದೊಂದು ಗ್ರಾಮಗಳಿಗೆಲ್ಲ ಕಳಿಸ್ತಾರೆ. ಯಾವುದೇ ಥರದ ಗ್ರಾಮ ಪಂಚಾಯತಿ ಆಗಲಿ, ತಾಲೂಕು ಪಂಚಾಯತ್ಗೆ ಆಗಲಿ, ಇದು ಯಾರಿಗೂ ಸಹ ಮಾಹಿತಿ ಇರೋದಿಲ್ಲ. ಆದರೆ ಈಗ ಇವತ್ತು ಸಾಗರದಲ್ಲಿ 2ನೇ ವಾರ್ಡಿಗೆ ಈ ವಾಹನ ಬಂದಿದೆ. ಇಲ್ಲಿ ಅದರಲ್ಲಿ ಎಲ್ಲ ಸೌಲಭ್ಯಗಳಿದೆ, ಔಷಧಿ ಇದೆ ಮತ್ತು ಸಿಬ್ಬಂದಿ ವರ್ಗದವರಿದ್ದಾರೆ, ಡಾಕ್ಟರ್ ಇದೆ, ಎಲ್ಲ ಪ್ರತಿಯೊಬ್ಬರು ಇದ್ದು ಸಹ ಒಬ್ಬ ಕಾರ್ಮಿಕನು ಸಹ ಇಲ್ಲಿ ಯಾರು ಸಹ ತಪಾಸಣೆ ಬರೋ ಹಾಗೆ ಅವರು ಮಾಡ್ಕೊಂಡಿಲ್ಲ. ಯಾಕಂದರೆ ಮುಂಜಾಗ್ರತವಾಗಿ ವಾರ್ಡ್ಗಳಲ್ಲಿ, ಬಡಾವಣೆಗಳಲ್ಲಿ ಕಾರ್ಮಿಕರಿಗೆ ಗಮನ ಸೆಳೀತಕ್ಕಂಥ ಕೆಲಸ, ನೀವು ಬಂದುಬಿಟ್ಟು ತಪಾಸಣೆ ಮಾಡ್ಕೊಳ್ಬೇಕು ಅಂತೇಳಿ ಗಮನ ಸೆಳೀತಕ್ಕಂಥ ಕೆಲಸಕ್ಕೆ ಅವರು ಎಲ್ಲೂ ಬಂದಿಲ್ಲ, ಯಾರಿಗೂ ಗಮನಕ್ಕೂ ತಂದಿಲ್ಲ. ಆದರೆ ಇಲ್ಲಿ ತಾಲೂಕು ಆಡಳಿತ ಇದೆ, ಸನ್ಮಾನ್ಯ ಶಾಸಕರಾದಂಥ ಗೋಪಾಲ್ ಕೃಷ್ಣವರ ಸಚಿವಾಲಯಕ್ಕೂ ಸಹ ಆಗಲಿ, ನಗರಸಭೆ ಆಡಳಿತಕ್ಕಾಗಲಿ ಮತ್ತು ಇಲ್ಲಿ ಕಾರ್ಮಿಕ ಇಲ್ಲ ಆಫೀಸ್ ಇದೆ, ಅಂದರೆ ಅವರು ಲೇಬರ್ ಇನ್ಸ್ಪೆಕ್ಟರ್ ಅವ್ರಿಗೆ ಗಮನಕ್ಕಾಗಲಿ ಯಾರ್ದು ಗಮನಕ್ಕೂ ತಂದಿರೋದಿಲ್ಲ. ಏಕಾಏಕಿಯಾಗಿ ಅವರು ಶಿವಮೊಗ್ಗ ಜಿಲ್ಲೆಯಿಂದ ಬಂದು ಇಲ್ಲಿ ತಪಾಸಣೆ ಮಾಡ್ತೀವಿ ಅಂತೇಳಿ ಸುಮ್ಮನೆ ಒಂದು ವಾಹನವನ್ನು ನಿಲ್ಲಿಸಿ ಬೆಳಗಿಂದ ಸಂಜೆ ತನಕ ನಿಲ್ಲಿಸ್ಬಿಟ್ಟು ಯಾವುದೇ ಕಾರ್ಮಿಕರಿಗೆ ಔಷಧಿಗಳಾಗಲಿ ಯಾವುದೇ ತಪಾಸಣೆ ಮಾಡದೆ ಇವತ್ತು ಏನಾಗಿದೆ ಅಂತ ಈ ಯೋಜನೆ ಇದು ತುಂಬ ದುರದೃಷ್ಟಕರವಾದಂತಾಗಿದೆ. ಯಾವುದೇ ಕಾರ್ಮಿಕರಿಗೆ ಈ ಸೌಲಭ್ಯ ಸಿಗ್ತಾ ಇಲ್ಲ. ಈ ಸೌಲಭ್ಯ ಸಿಗೋದಕ್ಕಾಗಿ ಕಾರ್ಮಿಕ ಇಲಾಖೆ ಏನು ಮಂಡಳಿಯ ಅಧ್ಯಕ್ಷರೇನಿದ್ದಾರೆ ನಮ್ಮ ಇದು ಸನ್ಮಾನ್ಯ ಸಂತೋಷ್ ಲಾಡ್ ಅವರಿದ್ದಾರೆ, ಅವರ ಗಮನಕ್ಕೆ ನಾವು ತರಕ್ಕೆ ಇಷ್ಟಪಡ್ತಾ ಇದ್ದೀವಿ. ಏನಂತ ಹೇಳಿದ್ರೆ ಇದು ತುಂಬ ದುರುಪಯೋಗ ಆಗ್ತಾ ಇದೆ. ಖಾಸಗಿಯವರು ಟೆಂಡರ್ ತಗೊಂಡಿದ್ದಾರೆ, ಸಮರ್ಪಕವಾಗಿ ಕಾರ್ಮಿಕರಿಗೆ ಇದರ ಸೌಲಭ್ಯ ದೊರೀತಾ ಇಲ್ಲ. ಆದ್ದರಿಂದ ಇದನ್ನು ತಡೆದು ಇದು ಅನ್ಯಾಯವನ್ನು ತಡೆಗಟ್ಟಿ ಒಳ್ಳೆಯ ಮಾರ್ಗವನ್ನು ಅವರಿಗೆ ಮಾರ್ಗಸೂಚಿಯನ್ನು ಕೊಟ್ಟು ಒಳ್ಳೆ ರೀತಿಯಲ್ಲಿ ಕಾರ್ಮಿಕ ಇಲಾಖೆಯವರಿಗೆ. ಸಾಗರ ಸರ್ಕಾರಿ ಉರ್ದು ಪ್ರೌಢಶಾಲೆ 2024-25ನೇ ಸಾಲಿನ SSLC ಪರೀಕ್ಷೆಯಲ್ಲಿ 100% ಫಲಿತಾಂಶ ದಾಖಲಿಸಿದೆ. ಅನುತ್ತೀರ್ಣಗೊಂಡಿದ್ದ ಓರ್ವ ವಿದ್ಯಾರ್ಥಿನಿ ಮರುಮೌಲ್ಯಮಾಪನದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣಗೊಂಡಿದ್ದು, ಶಾಲೆಯು ಸತತ 8ನೇ ಬಾರಿಗೆ 100% ಫಲಿತಾಂಶ ಪಡೆಯುವ ಮೂಲಕ ರಾಜ್ಯದ ಮೊದಲ ಉರ್ದು ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಪರೀಕ್ಷೆ ಎದುರಿಸಿದ್ದ 19 ವಿದ್ಯಾರ್ಥಿಗಳ ಪೈಕಿ 4 ಡಿಸ್ಟಿಂಕ್ಷನ್, 12 ಪ್ರಥಮ, 2 ದ್ವಿತೀಯ, ಓರ್ವ ವಿದ್ಯಾರ್ಥಿ ತೃತೀಯ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. ಗುಲ್ಫಿಯಾ 559, ಅಸ್ಫಿಯಾ 549, ಬಾನು ಉಮೇರಾ 539 ಅಂಕಗಳನ್ನು ಪಡೆದಿದ್ದಾರೆ. ವಿಶೇಷ ಚೇತನ ವಿದ್ಯಾರ್ಥಿನಿ ಸೈಫಾ ಮೊದಲ ಪ್ರಯತ್ನದಲ್ಲೇ SSLCಯಲ್ಲಿ ತೇರ್ಗಡೆಯಾಗಿದ್ದಾರೆ. ಉತ್ತಮ ಫಲಿತಾಂಶಕ್ಕೆ ಕಾರಣವಾಗಿರುವ ಶಾಲೆಯ ಮುಖ್ಯ ಶಿಕ್ಷಕರಿಗೆ, ಸಹ ಶಿಕ್ಷಕರು ಮತ್ತು
ವಿದ್ಯಾರ್ಥಿಗಳಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಇ, ಎಸ್ಟಿಎಂಸಿ ಅಧ್ಯಕ್ಷ ತಬ್ರೇಜ್ ಅಹಮದ್ ಇನ್ನಿತರರು ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಗರ ನಗರದಲ್ಲಿರುವ ನಮ್ಮ ಸರ್ಕಾರಿ ಉರ್ದು ಪ್ರೌಢಶಾಲೆ 2024-25ನೇ ಸಾಲಿನ SSLCಯಲ್ಲಿ 100ಕ್ಕೆ 100 ಫಲಿತಾಂಶವನ್ನು ದಾಖಲಿಸಿದೆ. ಒಂದು ವಿದ್ಯಾರ್ಥಿ ಅನುತ್ತೀರ್ಣಗೊಂಡಿರ್ತಕ್ಕಂಥದ್ದು ಮರುಮೌಲ್ಯಮಾಪನದಲ್ಲಿ ಉತ್ತೀರ್ಣರಾಗೋದ್ರ ಮೂಲಕ 100ಕ್ಕೆ 100 ಫಲಿತಾಂಶವನ್ನು ದಾಖಲಿಸಿದಂತಾಗಿದೆ. ಸತತವಾಗಿ ಉರ್ದು ಮಾಧ್ಯಮದ ಪ್ರೌಢಶಾಲೆಗಳಲ್ಲಿ ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ಸತತ 8ನೇ ಬಾರಿಗೆ ಈ ಶಾಲೆ 100ಕ್ಕೆ 100 ಫಲಿತಾಂಶವನ್ನು ದಾಖಲಿಸಿದೆ. ಪರೀಕ್ಷೆಗೆ ಕೂತಿರ್ತಕ್ಕಂಥ 19 ವಿದ್ಯಾರ್ಥಿಗಳು ಕೂಡ ಉತ್ತೀರ್ಣರಾಗಿರ್ತಾರೆ. ಕುಮಾರಿ ಗುಲ್ಪಿಯಾ ಇವಳು 625ಕ್ಕೆ 559 ಅಂಕಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಶಾಲೆಗೆ ಪ್ರಥಮ ಬಂದಿದ್ದಾಳೆ. ಕುಮಾರಿ ಅಸ್ಫಿಯಾ ಬಾನು 549 ಅಂಕಗಳೊಂದಿಗೆ ದ್ವಿತೀಯ ಸ್ಥಾನ. ಹಾಗೆಯೇ ಕುಮಾರಿ ಬಾನು ಮೇರಾ ಇವಳು 539 ಅಂಕಗಳೊಂದಿಗೆ ಶಾಲೆಗೆ ತೃತೀಯ ಸ್ಥಾನವನ್ನು ಪಡೆದಿರ್ತಾಳೆ. ಹಾಗೆಯೇ ಕುಮಾರಿ ಸೈಫಾ ಅಂತಕ್ಕಂಥ ವಿಶೇಷಚೇತನ ವಿದ್ಯಾರ್ಥಿನಿ ಪ್ರಥಮ ಪ್ರಯತ್ನದಲ್ಲಿಯೇ SSLCಯನ್ನು ಉತ್ತೀರ್ಣಗೊಂಡಿರ್ತಕ್ಕಂಥದ್ದು ಶಾಲೆಯ ಗುಣಾತ್ಮಕ ಶಿಕ್ಷಣಕ್ಕೆ ಹಿಡಿದ ಕೈಗನ್ನಡಿಯಂತೆ. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.